ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದೇನಪ್ಪ ಆಸ್ಟ್ರೇಲಿಯಾ ವಿಡಿಯೋ ಹಾಕ್ತಾ ಇದ್ಲು, ಸಡನ್ ಆಗಿ ಹೇಗೆ ಇಲ್ಲಿ ಬೆಂಗಳೂರಿಗೆ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಬಂದ್ಬಿಟ್ಲು ಅಂತ ಅನ್ಕೋತಿದ್ದೀರಾ? ಈ ಮದುವೆ ಆಗಿ ಸುಮಾರು ದಿನ ಆಯಿತು, ಈಗಾಗಲೇ ಡಿಲೇ ಆಗಿದೆ. ಇನ್ಯಾವಾಗ ಹಾಕೋದು? ಇನ್ನು ಸ್ವಲ್ಪ ದಿನ ಬಿಟ್ಟರೆ ಮಗುನೇ ಆಗ್ಬಿಡುತ್ತೆ, ಆಮೇಲೆ ಹಾಕೋದು ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೇ ಬಿಡೋಣ ಅಂತ ಕೂತಿದ್ದೀನಿ. ಹಾಗೆ ಮದುವೆ ಯಾರ್ದಪ್ಪ ಅಂತಂದ್ರೆ, ಇವಾಗ ಆಲ್ರೆಡಿ ಅರ್ಶಿನ ಶಾಸ್ತ್ರ ಮಾಡಿರೋದು ನೋಡಿದ್ರಿ ಅಲ್ವಾ, ಅಂಕುಶ್ ಅಂತ. ನನ್ನ ಕಸಿನ್ ಅಂತ ಹೇಳ್ಬೋದು ಅಥವಾ ಫ್ರೆಂಡ್ ಅಂತನಾದ್ರೂ ಹೇಳ್ಬೋದು. ಅವನಲ್ಲದೆ ಅವ್ರ ಅಪ್ಪ ಅಮ್ಮ ಕೂಡ ನಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಆಗಿರೋದ್ರಿಂದ ಅವ್ರ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಹಾಜರಾಗಿದ್ವಿ. ಮೊದಲು ನಮ್ಮ ಆಂಟಿ ಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಅರ್ಶಿನ ಶಾಸ್ತ್ರ ಇಟ್ಕೊಂಡಿದ್ವಿ. ಅದಾದ್ಮೇಲೆ ಹುಡುಗನ ಮನೆಯಲ್ಲಿ ಮೆಹಂದಿ ಶಾಸ್ತ್ರ. ನೋಡಿ, ನಾನು ಮೆಹಂದಿ ಹಾಕ್ಸ್ಕೊಂಡಿದ್ದೀನಿ ತುಂಬಾ ಅಪರೂಪಕ್ಕೆ. ಅದಾದ್ಮೇಲೆ ಈಗ ಹುಡುಗನ ಮನೆಯಲ್ಲಿ ಚಪ್ರದ ಪೂಜೆ ಮತ್ತೆ ಅರ್ಶಿನ ಶಾಸ್ತ್ರ ಒಟ್ಟಿಗೆ ಶುರು ಆಗಿದೆ. ಡೆಕೋರೇಷನ್ ಎಲ್ಲ ರೆಡಿ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೋ ಮತ್ತೆ ವೈಟ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ. ಗಂಗೆ ಪೂಜೆ ನಡೀತಾ ಇದೆ, ಇನ್ನೇನ್ ಮುಗಿತಾ ಬಂತು. ಇವಾಗ ಭತ್ತ ಕುಟ್ಟೋ ಶಾಸ್ತ್ರ ಮಾಡ್ತಾ ಇದ್ದಾರೆ. ಮನೆಗಳಲ್ಲಿ ಏನೇ ಫಂಕ್ಷನ್ ಆಗ್ಲಿ, ಏನೇ ಪೂಜೆ ಆಗ್ಲಿ, ಹೆಣ್ಮಕ್ಳದೇ ಮೇಲ್ಗೈ. ನೋಡಿ, ಎಲ್ರು ಗೊಂಬೆಗಳ ತರ ಕಾಣಿಸಿರ್ತಾರೆ. ಕಲರ್ಫುಲ್ ಸ್ಯಾರಿಗಳು ಹಾಕೊಂಡು, ಚೆನ್ನಾಗಿ ಮೇಕಪ್ ಒಡವೆಗಳೆಲ್ಲ ಹಾಕೊಂಡು, ಅದ್ ನೋಡಕ್ಕೆ ಎರಡು ಕಣ್ ಸಾಲಲ್ಲ, ಅದೇ ಚಂದ ಫಂಕ್ಷನ್ಗಳಲ್ಲಿ. ಪ್ರೀ ವೆಡ್ಡಿಂಗ್ ಇವೆಂಟ್ ಅನ್ನೋದು ಎಷ್ಟು ಫೇಮಸ್ ಆಗೋಯ್ತಲ್ಲ. ಅನಂತ್ ಅಂಬಾನಿ ಮತ್ತೆ ರಾಧಿಕಾ ಮರ್ಚೆಂಟ್ ಪ್ರೀ ವೆಡ್ಡಿಂಗ್ ಇವೆಂಟ್ ಆದ್ಮೇಲಂತೂ. ರೀಸೆಂಟ್ ಆಗಿ ಹಬ್ಬಕ್ಕೆ ಅಂತ ತಗೊಂಡಿದ್ನಲ್ಲ, ಹೇಗಿದ್ರು ಹಳದಿ ಫಂಕ್ಷನ್, ಹಳದಿ ಸ್ಯಾರಿ ಉಟ್ಕೊಳ್ಳೋಣ ಅಂತ ಉಟ್ಕೊಂಡೆ. ಫಂಕ್ಷನ್ಗೆ ಬಂದಿರೋರಲ್ಲಿ ಅದರಲ್ಲೂ ನನಗೆ ಗೊತ್ತಿರೋರು ಎಲ್ರೂ ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ಸಂದೀಪ್ ಕೆಲಸ ಎಲ್ಲ ಮುಗಿಸ್ಕೊಂಡು ಲೇಟ್ ಎಂಟ್ರಿ ಕೊಟ್ರು. ಸೊ ಫೈನಲಿ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ. ಮೆಹಂದಿ ಶಾಸ್ತ್ರ, ಅರ್ಶಿನದ ಶಾಸ್ತ್ರ, ಚಪ್ರದ ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಮದ್ವೆಗೆ ಹೋಗ್ತಿದೀವಿ. ಮದ್ವೆ ಎಲ್ಲೇ ಇರೋದು ಅಂತ ಹೇಳ್ತೀನಿ, ಬನ್ನಿ. ಹೊಸ ವ್ಯೂವರ್ಸ್ ಯಾರೆಲ್ಲ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನನಗೆ 100 ಸಬ್ಸ್ಕ್ರೈಬರ್ಸ್ ಆದಾಗ ಎಷ್ಟು ಖುಷಿಯಾಗಿತ್ತು ಅನ್ನೋದು ಈಗಲೂ ಕೂಡ ನೆನಪಿದೆ. ಆದರೆ ಇವತ್ತು 43,400 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಈ ಖುಷಿನಂತೂ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಈ ಖುಷಿಗೆ ಕಾರಣರಾದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ದೇವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೀನಿ. ಈಗಾಗಲೇ ಮದುವೆ ಎಲ್ಲಾಗ್ತಿರೋದು ಅಂತ ನಿಮಗೆ ಐಡಿಯಾ ಬಂದಿದೆ ಅಲ್ವಾ? ಹೌದು, ಮದುವೆ ಆಗ್ತಿರೋದು ಧರ್ಮಸ್ಥಳದಲ್ಲಿ. ಸೊ ಸಾಯಂಕಾಲ ವರಪೂಜೆ ಇದೆ, ಅದಾದಮೇಲೆ ಬೆಳಗ್ಗೆ ಮದುವೆ ಇರುತ್ತೆ. ಆಮೇಲೆ ದೇವ್ರ ದರ್ಶನ ಮಾಡೋಕ್ಕೆಲ್ಲ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಹೇಗಿದ್ರು ಮುಂಚೆ ಬಂದಿದ್ದೀವಿ. ದೇವ್ರ ದರ್ಶನ ಮಾಡಿಕೊಂಡೇ ಹೋಗ್ಬಿಡೋಣ ಅಂತ ದೇವ್ರ ದರ್ಶನ ಎಲ್ಲ ಮುಗಿಸಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಚೌಲ್ಟ್ರಿಗೆ ಬಂದಿದ್ದೀವಿ. ಹಿಂದಿನ ದಿನದ್ದು ಶಾಸ್ತ್ರ ಎಲ್ಲ ಮುಗೀತು. ಹುಡುಗ ಹುಡುಗಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಲ್ಲ. ಹುಡುಗಿ ಹೆಸರು ಸೌಂದರ್ಯ ಅಂತ. ಮೊದಲೇ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀನಿ, ಅದರಲ್ಲೂ ಧರ್ಮಸ್ಥಳ ಬಿಸಿಲು, ಹಾಗಾಗಿ ವಿತೌಟ್ ಮೇಕಪ್ ಬಂದಿದ್ದೀನಿ. All are looking beautiful, handsome, everything. ಶಾಸ್ತ್ರಗಳೆಲ್ಲ ಮುಗ್ದಾದ್ಮೇಲೆ ಹೆಂಗಸರೆಲ್ಲ ಮಲ್ಕೊಳಕ್ ಹೋದ್ರೆ ಗಂಡಸರು ಇಲ್ಲಿ ಬಂದು ಜ್ಯೂಸ್ ಕುಡ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮದ್ವೆ ಮಾಡೋದು ಎಷ್ಟು ಕಷ್ಟನೋ ಹಾಗೇನೆ ಗಂಡ್ಮಕ್ಳು ಮದ್ವೆ ಮಾಡೋದು ಕೂಡ ಅಷ್ಟೇ ಎಫರ್ಟ್ ಬೇಕಾಗತ್ತೆ.
ಧರ್ಮಸ್ಥಳದಲ್ಲಿ ಮದುವೆ ಮಾಡೋದು ಅಂತಂದರೆ ಸುಲಭ ಅಂತ ಕೇಳಿದಾಗ ಅನಿಸ್ಬೋದು, ಆದರೆ ಇದರಲ್ಲೂ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತಂದರೆ ಬರೋ ಗೆಸ್ಟ್ಗಳಿಗೆ ವೆಹಿಕಲ್ ಅರೇಂಜ್ ಮಾಡಬೇಕು, ಆಮೇಲೆ ಊಟ ತಿಂಡಿನ ಅರೇಂಜ್ ಮಾಡಬೇಕು, ಬಂದಾದಮೇಲೆ ರೂಮಲ್ಲಿ ಉಳ್ಕೊಳ್ಳೋ ಅಂಥ ವ್ಯವಸ್ಥೆ ಮಾಡಬೇಕು. ಇವೆಲ್ಲವನ್ನು ಪ್ಲಾನ್ ಮಾಡಬೇಕು ಅಂದರೆ ಒಂದು 2-3 ಸಲಿನಾದರೂ ಧರ್ಮಸ್ಥಳಕ್ಕೆ ಓಡಾಡಬೇಕು. ಸೊ ಇದೆಲ್ಲ ಚೆನ್ನಾಗಿ ಪ್ಲಾನ್ ಮಾಡಿ ಹುಡುಗನ ತಂದೆ ಅಂದರೆ ಶ್ರೀಧರ್ ಅಂಕಲು ಮತ್ತು ಅವ್ರ ಟೀಮು ತುಂಬ ಎಫರ್ಟ್ ಹಾಕಿ ನೀಟಾಗಿ ಪ್ಲಾನ್ ಮಾಡಿ ಯಾವುದೇ ಕುಂದುಕೊರತೆಗಳು ಇಲ್ದಂಗೆ ಗೆಸ್ಟ್ಗಳನ್ನ ಚೆನ್ನಾಗಿ ಟ್ರೀಟ್ ಮಾಡಿ, ಹಾಗೆ ಮದುವೆ ಕೂಡ ತುಂಬ ಚೆನ್ನಾಗಿ ಆಯಿತು. ಇಲ್ಲಿ ನೋಡ ಮೊಬೈಲ್ ನೋಡ್ತಾ ಇದೆಯಾ? ಜೊತೆಯಲ್ಲಿ ಸೇರಿ ದಂಡದ ಕಟ್ಟಿಯಿಂದ ಪೂಜೆ ಮಾಡಿ ತಿಳ್ಕೊಳ್ಳಿ. ದೇವದೇವ ಜಗನ್ನಾಥ ಪ್ರತ್ಯಕ್ಷ ವಿಲಾಸ್ ಬೇಗ ನೀವು ಬಿಡ್ರೆ ನೀವು
ಸಾಕಾ? ತಿನ್ಸದ್ ನಾ ತೆಗ್ದಿಲ್ಲ. ಇಲ್ಲ, ನಾನು ನೋಡ್ಲಿಲ್ಲಮ್ಮ. ಹಂಗೆ ಹಂಗಲ್ಲ, ಹೋಗ ಆ ಕಡೆ. ಇದು ದೀಪಂದಿದು. ಮದುವೆ ಎಲ್ಲ ಮುಗಿಸ್ಕೊಂಡು ಈಗ ಧರ್ಮಸ್ಥಳದಿಂದ ಹೊರಟಿದ್ದೀವಿ. ಹೋಗ್ತಾ ಕುಕ್ಕೆಗೆ ಹೋಗಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ನಾವು ನಮ್ಮ ಫೇವ್ರೆಟ್ ಅಕ್ಕಿ ರೊಟ್ಟಿ ತಿನ್ನಕ್ಕೆ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಮನೆಗೆ ಹೋಗ್ತೀವಿ. ಇದು ಬರೀ ಪಾರ್ಟ್ 1 ಅಷ್ಟೇನೆ. ನಾಳೆ ರಿಸೆಪ್ಷನ್ ಮತ್ತು ಸತ್ಯನಾರಾಯಣ ಪೂಜೆ ಹೇಗೆ ನಡೀತು ಅಂತ ನಿಮ್ಗೆ ಹೇಳೋದು ಬೇಡವಾ? ಮತ್ತು ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.